ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ಅತಿ ದೊಡ್ಡ ರಹಸ್ಯ ಇಂದು ರಾತ್ರಿ 9 ಗಂಟೆಯ ನಂತರ ಸಂಭವಿಸಲಿರುವ ಆ ಮಹತ್ತರ ಬದಲಾವಣೆಯ ಕುರಿತು ಅತ್ಯಂತ ಸುದೀರ್ಘವಾದ ವಿಡಿಯೋ ಇದಾಗಿದೆ. ನೀವು ಶನಿದೇವನ ಅಧಿಪತ್ಯ ಇರುವ ನೀವು ಅತ್ಯಂತ ಶಿಸ್ತುಬದ್ಧರು, ಕಠಿಣ ಪರಿಶ್ರಮಿಗಳು ಮತ್ತು ಮಹತ್ವಾಕಾಂಕ್ಷಿಗಳಾಗಿರ್ತೀರ. ನಿಮ್ಮ ಬದುಕನ್ನು ಬಂಗಾರ ಆಗಿಸಬಲ್ಲ ಈ ರಹಸ್ಯ ಮಾಹಿತಿ ಇಲ್ಲಿದೆ. ಸುವರ್ಣ ಯುಗದ ಆರಂಭ. ಕರ್ಮಯೋಗಿಗಳಿಗೆ ದೈವಿಕ ಫಲ. ಮಕರ ರಾಶಿ ಅಂದರೆ ಪೃಥ್ವಿ ತತ್ವದ ರಾಶಿ. ನೀವು ಬೆಟ್ಟದಂತೆ ಅಚಲವಾದ ಮನಸ್ಸಿನವರು, ಗುರಿ ತಲುಪುವವರೆಗೆ ವಿಶ್ರಮಿಸದ ಸ್ವಭಾವ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಿಂದ ಶನಿದೇವನ ಪ್ರಭಾವದಿಂದಾಗಿ ನೀವು ಎಷ್ಟೇ ಶ್ರಮ ವಹಿಸಿದರೂ ಕೂಡ ಯಶಸ್ಸು ನಿಮ್ಮ ಕೈಗೆ ಎಟುಕದಂತೆ ದೂರ ಸರಿತಾ ಇರಬಹುದು. ನನ್ನ ಜೀವನ ಇಷ್ಟೇನಾ ಅಂತ ಜುಗುಪ್ಸೆ ನಿಮಗೆ ಇರಬಹುದು. ಆದರೆ ಗೆಳೆಯರೇ, ಈಗ ಆ ಎಲ್ಲ ಕಷ್ಟಗಳಿಗೆ ಮಂಗಳ ಹಾಡುವ ಸಮಯ ಅನ್ನೋದು ಬಂದಿದೆ. ಇಂದು ರಾತ್ರಿ 9 ಗಂಟೆ ನಂತರ ನಿಮ್ಮ ರಾಶ್ಯಾಧಿಪತಿ ಶನಿದೇವನು ತನ್ನ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬದಲಾಯಿಸ್ತಾ ಇದ್ದಾನೆ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಮನೆಯೊಳಗಿನ ವಸ್ತುಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ ಮೇಲೆ ಶನಿಯ ಪ್ರಭಾವ ಇರೋದ್ರಿಂದ ಮನೆಯಲ್ಲಿ ವಾಯು ಮತ್ತು ಭೂಮಿ ತತ್ವ ಇವುಗಳ ಸಮತೋಲನ ಒಂದು ಅತ್ಯಗತ್ಯವಾಗಿರುತ್ತೆ. ಈ 5 ವಸ್ತುಗಳನ್ನು ತಕ್ಷಣ ಗಮನಿಸಿ. ಬಳಸದ ಹಳೆಯ ಚರ್ಮದ ವಸ್ತುಗಳು. ಮನೆಯಲ್ಲಿ ಹಳೆಯ ಬೆಲ್ಟ್, ಪರ್ಸ್ ಅಥವಾ ಚರ್ಮದ ಬೂಟುಗಳು ಧೂಳು ಹಿಡಿದು ಬಿದ್ದಿದ್ರೆ ಅವುಗಳನ್ನು ಹಿಂದೆ ಹೊರಹಾಕಿ. ಇವು ಶನಿ ದೋಷವನ್ನು ಹೆಚ್ಚಿಸಿ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ. ತುಕ್ಕು ಹಿಡಿದ ಕಬ್ಬಿಣದ ಕಪಾಟು ಅಥವಾ ಡಬ್ಬಗಳು. ಕಬ್ಬಿಣವು ಶನಿದೇವನ ಲೋಹ, ಆದರೆ ಅದು ತುಕ್ಕು ಹಿಡಿದಿದ್ರೆ ಅದು ದಾರಿದ್ರ್ಯವನ್ನು ಆಕರ್ಷಣೆ ಮಾಡುತ್ತೆ. ಇವುಗಳ ಬದಲಿಗೆ ಸ್ಟೀಲ್ ಅಥವಾ ಮರದ ವಸ್ತುಗಳನ್ನು ಬಳಸಿ. ನಿಂತು ಹೋದ ಗಡಿಯಾರಗಳು. ಸಮಯದ ಬೆಲೆ ನಿಮಗಿಂತ ಚೆನ್ನಾಗಿ ಯಾರಿಗೂ ಕೂಡ ತಿಳಿದಿಲ್ಲ, ಆದರೆ ಮನೆಯಲ್ಲಿ ಗಡಿಯಾರ ನಿಂತಿದ್ರೆ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಅಸ್ಥಿರತೆಯನ್ನು ತರುತ್ತೆ. ಮನೆಯ ಅಂಗಳದಲ್ಲಿ ಕಲ್ಲು ಮಣ್ಣಿನ ರಾಶಿ. ಮನೆಯ ಸುತ್ತಮುತ್ತ ಅನಗತ್ಯವಾಗಿ ಕಲ್ಲುಗಳು ಅಥವಾ ಮಣ್ಣಿನ ರಾಶಿ ಬಿದ್ದಿದ್ರೆ ಅದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತೆ. ಶಕ್ತಿಯ ಹರಿವು ಸರಳ ಆಗಿರಲಿ. ಕಸದಿಂದ ಕೂಡಿದ ಸ್ಟೋರ್ ರೂಮ್. ಮಕರ ರಾಶಿಯವರು ವಸ್ತುಗಳನ್ನು ಸಂಗ್ರಹಿಸಿಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ಉಪಯೋಗವಿಲ್ಲದ ಕಸವನ್ನು ಸಂಗ್ರಹಿಸೋದು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚುತ್ತೆ. ಎರಡನೇದಾಗಿ ಆರ್ಥಿಕ ಮತ್ತು ವೃತ್ತಿ ಜೀವನದ ಎಚ್ಚರಿಕೆ. ನೀವು ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡುವವರು, ಆದರೂ ಈ ಸಮಯದಲ್ಲಿ ಈ ಕೆಳಗಿನ ತಪ್ಪುಗಳನ್ನು ಮಾಡಬೇಡಿ. ಆತುರದ ಹೂಡಿಕೆ. ಶನಿದೇವನು ನಿಧಾನಗತಿಯ ಗ್ರಹ, ಆದ್ದರಿಂದ ರಾತ್ರೋರಾತ್ರಿ ಶ್ರೀಮಂತರಾಗುವ ಯಾವುದೇ ಯೋಜನೆಗಳಿಗೆ, ಪ್ಲಾನ್ಗಳಿಗೆ ಹಣ ಹೂಡಬೇಡಿ. ಶಾರ್ಟ್ಕಟ್ ಮಾರ್ಗಗಳೇನಿದೆ ಅವು ನಿಮಗೆ ಅಪಾಯವನ್ನು ತರಬಹುದು. ಪರಿಶ್ರಮಕ್ಕೆ ತಕ್ಕ ಫಲ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಕೆಲಸ ಕೂಡ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತರುತ್ತೆ. ಸೋಮಾರಿತನವನ್ನು ಸಂಪೂರ್ಣವಾಗಿ ಬಿಟ್ಬಿಡಿ. ಸಂಬಂಧಗಳಲ್ಲಿ ಅಂತರ. ನಿಮ್ಮ ಕೆಲಸದ ಒತ್ತಡದಿಂದಾಗಿ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕುಟುಂಬದ ಬೆಂಬಲ ಇಲ್ಲದೆ ನೀವು ಸಾಧಿಸುವ ಯಶಸ್ಸು ನಿಮಗೆ ಸಂತೋಷ ನೀಡೋದಿಲ್ಲ. ಮುಂದಿನ 4 ದಿನಗಳ 4 ಮಹಾನ್ ಆಶೀರ್ವಾದಗಳು. ಗ್ರಹಗಳ ವಿಶೇಷ ಸಂಯೋಗದಿಂದಾಗಿ ಮುಂದಿನ 96 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿರುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳ ಪೂರ್ಣತೆ. ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಮನೆ ಕಟ್ಟುವ ಕೆಲಸ ಅಥವಾ ಆಸ್ತಿ ಖರೀದಿ ಪ್ರಕ್ರಿಯೆಗಳು ಈಗ ಚುರುಕುಗೊಳ್ಳುತ್ತೆ. ಧನಲಾಭ ಮತ್ತು ಹೊಸ ಆದಾಯ. ನಿಮ್ಮ ಹಳೆಯ ಬಾಕಿ ಹಣ ವಾಪಸ್ ಬರುತ್ತೆ. ಹೊಸ ಉದ್ಯೋಗದ ಆಫರ್ ಅಥವಾ ಬಿಸ್ನೆಸ್ಸಲ್ಲಿ ಹೊಸ ಪಾಲುದಾರಿಕೆ ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ಗೌರವ. ನಿಮ್ಮ ಪ್ರಾಮಾಣಿಕತೆಗೆ ಈಗ ಬೆಲೆ ಸಿಗಲಿದೆ. ಒಂದು ಉನ್ನತ ಜವಾಬ್ದಾರಿ ಅಥವಾ ಪ್ರಶಸ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಮಾನಸಿಕ ನೆಮ್ಮದಿ. ಇಷ್ಟು ದಿನ ಕಾಡುತ್ತಿದ್ದ ಏನಾಗ್ತೋ ಎಂಬ ಅಜ್ಞಾತ ಭಯ ದೂರವಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡಲಿದೆ. ಪರಿಹಾರ ಮತ್ತು ಪ್ರಾರ್ಥನೆ. ಮಕರ ರಾಶಿಯವರು ಶನಿದೇವನ ಕೃಪೆ ಪಡೆಯೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೀಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಕೆಲಸಗಾರರಿಗೆ ಅಥವಾ ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ಇದು ನಿಮ್ಮ ಶನಿ ದೋಷವನ್ನು ಕಡಿಮೆ ಮಾಡುತ್ತೆ. ಇನ್ನು 5ನೇದಾಗಿ ರಹಸ್ಯ ಎಚ್ಚರಿಕೆ. ಗೆಳೆಯರೇ, ನಿಮ್ಮಲ್ಲಿ ಕೆಲವೊಮ್ಮೆ ಅತಿಯಾದ ಅಹಂಕಾರ ಅಥವಾ ಹಠ ಅನ್ನೋದು ಬರಬಹುದು. ಈ ಸಮಯದಲ್ಲಿ ನರ್ಮತೆಯನ್ನು ರೂಢಿಸಿಕೊಳ್ಳಿ. ಯಾರನ್ನೂ ಕೀಳಾಗಿ ಕಾಣಬೇಡಿ. ಶನಿದೇವನು ನ್ಯಾಯದೇವತೆ ಆಗಿರೋದ್ರಿಂದ
ನಿಮ್ಮ ನಡವಳಿಕೆ ಸರಿಯಾಗಿತ್ತು ಅಂದರೆ ಮಾತ್ರ ಈ ಮೇಲೆ ಹೇಳಿದ ಎಲ್ಲ ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಸ್ನೇಹಿತರೆ, ಮಕರ ರಾಶಿಯವರಿಗೆ ಇದು ಶುಭೋದಯದ ಕಾಲ. ಇಂದು ರಾತ್ರಿ 9 ಗಂಟೆ ನಂತರ ಬದಲಾಗ್ತಾ ಇರುವ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ದೇವರ ಮೇಲೆ ನಂಬಿಕೆ ಇರಲಿ ಮತ್ತು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ಆಧ್ಯಾತ್ಮಿಕ ಕುಟುಂಬದ ಭಾಗ ಆಗ್ರಿ. ಕಾಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಶ್ರೀರಾಮ್ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.